ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನಾ ಕಾಂಡ 12ನೇ ಅಧ್ಯಾಯ, ವಚನಗಳು 31ರಿಂದ 51. ನಿನ್ನೆ ನಾವು ಪಸ್ಕದ ರಾತ್ರಿಯ ಬಗ್ಗೆ ನೋಡಿದ್ದೇವೆ. ದೇವರ ನ್ಯಾಯ ತೀರ್ಪು ಐಗುಪ್ತದ ಮೇಲೆ ಬಂದಿದ್ದನ್ನ ನೋಡಿದ್ದೇವೆ. ರಕ್ತ ಹಚ್ಚಿರುವಂತಹ ಮನೆಗಳ ಮೇಲೆ ದೇವರ ಕೃಪೆ ಇದ್ದಿದ್ದನ್ನು ನಾವು ನೋಡಿದ್ದೇವೆ. ಪ್ರಿಯರೇ, ಆ ರಾತ್ರಿ ಅನೇಕ ಮನೆಗಳಲ್ಲಿ ಗೋಳಾಟ ಕೇಳಿಸಿತ್ತು ಎಂಬುದನ್ನು ನಾವು ಕೇಳಿದ್ದೇವೆ. ಈಗ ಮಧ್ಯರಾತ್ರಿಯ ನಂತರ ಫರೋಹ ಮೋಶೆ ಮತ್ತು ಆರೋನರನ್ನ ಕರೆಸುತ್ತಾನೆ. ಹಿಂದೆ ಯೆಹೋವನು ಯಾರು ಎಂದು ಕೇಳಿದ ಅದೇ ಫರೋಹನು ಈಗ ಹೇಳುತ್ತಾ ಇದ್ದಾನೆ, ಎದ್ದು ಹೋಗಿರಿ, ನಿಮ್ಮ ಜನರನ್ನ ಕರೆದುಕೊಂಡು ಹೋಗಿರಿ, ನಿಮ್ಮ ದೇವರನ್ನ ಆರಾಧಿಸಿರಿ ಎಂಬುದಾಗಿ. ಎಷ್ಟು ದೊಡ್ಡ ಬದಲಾವಣೆ ಪ್ರಿಯರೇ! ಅನೇಕ ಬಾರಿ ದೇವರು ಎಚ್ಚರಿಕೆಯನ್ನ ನಿರಾಕರಿಸಿದ ಫರೋಹ ಕೊನೆಗೆ ದೇವರ ಶಕ್ತಿಯ ಮುಂದೆ ತಲೆ ಬಾಗಲೇಬೇಕಾಯಿತು. ಇದರಿಂದ ನಾವು ಒಂದು ಸತ್ಯವನ್ನ ಕಲಿಯುತ್ತೇವೆ ಪ್ರಿಯರೇ. ದೇವರ ವಾಕ್ಯ ತಡವಾಗಬಹುದು, ಆದರೆ ಅದು ಎಂದಿಗೂ ವಿಫಲವಾಗುವುದಿಲ್ಲ. ದೇವರು ಹೇಳಿದ್ದನ್ನ ಕೊನೆಗೆ ನೆರವೇರಿಸುತ್ತಾರೆ. ಫರೋಹ ಅನುಮತಿ ಕೊಟ್ಟ ತಕ್ಷಣ ಇಸ್ರಾಯೇಲ್ಯರು ಹೊರಡಲು ಸಿದ್ಧರಾಗುತ್ತಾರೆ. ಅವರಿಗೆ ಕಾಯುವ ಸಮಯವೇ ಇರಲಿಲ್ಲ. ಅಂದರೆ ಅವರು ಕಲಿಸಿದ ಹಿಟ್ಟಿಗೂ ಹುಳಿ ಹಾಕಲು ಕೂಡ ಸಮಯ ಸಿಗಲಿಲ್ಲ. ಅದಕ್ಕಾಗಿ ಅವರು ಹುಳಿ ಇಲ್ಲದ ರೊಟ್ಟಿಯನ್ನ ತೆಗೆದುಕೊಂಡು ಹೊರಟರು. ಪ್ರಿಯರೇ, ಇಲ್ಲಿ ಒಂದು ಸುಂದರವಾದ ಪಾಠ ಇದೆ. ದೇವರು ಬಾಗಿಲು ತೆರೆದಾಗ ನಾವು ತಡ ಮಾಡಬಾರದು. ದೇವರು ನಮ್ಮನ್ನ ಮುಂದೆ ಕರೆಯುವಾಗ ನಾವು ಹಿಂದೆ ಉಳಿಯಬಾರದು. ವಿಧೇಯತೆ ಕೆಲವೊಮ್ಮೆ ತಕ್ಷಣದ ಪ್ರತಿಕ್ರಿಯೆಯನ್ನ ಕೇಳುತ್ತದೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ನಡೆಯುತ್ತದೆ ಪ್ರಿಯರೇ. ಐಗುಪ್ತದ ಜನರು ಇಸ್ರಾಯೇಲ್ಯರಿಗೆ ಬೆಳ್ಳಿ, ಬಂಗಾರ ಮತ್ತು ವಸ್ತ್ರಗಳನ್ನ ಕೊಡುತ್ತಾರೆ. ವರ್ಷಗಳ ಕಾಲ ದಾಸರಾಗಿ ದುಡಿದ ಜನರು ಈಗ ಖಾಲಿ ಕೈಯಲ್ಲಿ ಹೊರಡುತ್ತಿಲ್ಲ. ದೇವರು ಅವರ ನಷ್ಟವನ್ನ ನೋಡಿದ್ದಾರೆ. ಈಗ ದೇವರು ತನ್ನ ರೀತಿಯಲ್ಲಿ ಮರುಸ್ಥಾಪನೆ ಮಾಡುತ್ತಾ ಇದ್ದಾರೆ. ನಂತರ ಪಾಠ ಹೇಳುತ್ತದೆ, ಸುಮಾರು 6 ಲಕ್ಷ ಪುರುಷರು ಐಗುಪ್ತದಿಂದ ಹೊರಟರು ಎಂಬುದಾಗಿ. ಮಹಿಳೆಯರು, ಮಕ್ಕಳು ಸೇರಿ ನೋಡಿದರೆ ಇದು ಲಕ್ಷಾಂತರ ಜನರ ಸಮೂಹವಾಗಿರಬಹುದು. ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ ಕೇವಲ ಇಸ್ರಾಯೇಲ್ಯರೇ ಹೊರಟಿಲ್ಲ, ಬೇರೆ ಜನರು ಅವರೊಂದಿಗೆ ಸೇರಿಕೊಂಡರು. ದೇವರ ಕಾರ್ಯವನ್ನು ನೋಡಿದಾಗ ಅನೇಕರು ಆತನ ಕಡೆಗೆ ಆಕರ್ಷಿತರಾದರು. ಪ್ರಿಯರೇ, ಇದು ನಮಗೆ ನೆನಪಿಸುವುದೇನೆಂದರೆ ದೇವರ ಕೃಪೆ ಒಂದು ಗುಂಪಿಗೆ ಮಾತ್ರ ಸೀಮಿತವಲ್ಲ. ದೇವರ ಹೃದಯ ಎಲ್ಲಾ ಜನರಿಗೂ ತೆರೆದಿದೆ. ಅಧ್ಯಾಯದ ಒಂದು ಪ್ರಮುಖ ವಾಕ್ಯ ಹೀಗಿದೆ, 430 ವರ್ಷಗಳ ಅಂತ್ಯದಲ್ಲಿ ಅವರು ಐಗುಪ್ತದಿಂದ ಹೊರಟರು ಎಂಬುದಾಗಿ. 430 ವರ್ಷಗಳು, ಒಂದು ದಿನ ಅಲ್ಲ, ಒಂದು ತಿಂಗಳಲ್ಲ, ಒಂದು ತಲೆಮಾರು ಕೂಡ ಅಲ್ಲ. ಆದರೆ ದೇವರು ತನ್ನ ವಾಗ್ದಾನವನ್ನ ಮರೆತಿರಲಿಲ್ಲ ಪ್ರಿಯರೇ. ಸರಿಯಾದ ಸಮಯ ಬಂದಾಗ ಆತನು ತನ್ನ ಜನರನ್ನ ಹೊರಗೆ ಕರೆತಂದನು. ದೇವರ ಸಮಯ ಯಾವಾಗಲೂ ಇಟ್ಸ್ ಕಂಪ್ಲೀಟ್, ಪರಿಪೂರ್ಣವಾದದ್ದು. ನಂತರ ಪಾಠ ಈ ರಾತ್ರಿಯನ್ನ ಯೆಹೋವನಿಗಾಗಿ ಜಾಗರಣೆಯ ರಾತ್ರಿ ಎಂದು ಕರೆಯುತ್ತದೆ. ಅದು ಕೇವಲ ಜನರು ಜಾಗರಿಸಿದ ರಾತ್ರಿ ಅಲ್ಲ ಪ್ರಿಯರೇ, ದೇವರು ತನ್ನ ಜನರಿಗಾಗಿ ಕಾರ್ಯ ಮಾಡಿದಂತ ರಾತ್ರಿ, ದಾಸ್ಯದ ಸರಪಳ್ಳಿಗಳು ಮುರಿದ ರಾತ್ರಿ, ವಾಗ್ದಾನಗಳ ನೆರವೇರಿಕೆ ಆರಂಭವಾದಂತ ರಾತ್ರಿ. ಕೊನೆಯಲ್ಲಿ ದೇವರು ಪಸ್ಕದ ನಿಯಮಗಳನ್ನ ಮತ್ತೊಮ್ಮೆ ನೆನಪಿಸುತ್ತಾರೆ. ಯಾಕೆಂದರೆ ಈ ಘಟನೆಯನ್ನ ಅವರು ಎಂದಿಗೂ ಮರೆಯಬಾರದು ಎಂಬುದಾಗಿ. ಅವರು ಈಗ ದಾಸರಲ್ಲ, ಅವರು ದೇವರ ಜನರು. ಅವರ ಗುರುತು ಬದಲಾಗಿದೆ, ಅವರ ಕತೆ ಬದಲಾಗಿದೆ, ಅವರ ಭವಿಷ್ಯ ಬದಲಾಗಿದೆ. ಇದೇ ವಿಮೋಚನೆಯ ಸೌಂದರ್ಯ. ದೇವರು ಕೇವಲ ನಮ್ಮ ಪರಿಸ್ಥಿತಿಯನ್ನ ಬದಲಾಯಿಸುವುದಿಲ್ಲ ಪ್ರಿಯರೇ, ನಮ್ಮ ಗುರುತನ್ನೇ ಬದಲಾಯಿಸುತ್ತಾರೆ. ಹಾಗಾದ್ರೆ ಇಂದಿನ ಪಾಠ ನಮಗೆ ಒಂದು ಮುಖ್ಯವಾದಂತಹ ಸತ್ಯವನ್ನ ಕಲಿಸುತ್ತದೆ. ದೇವರು ತನ್ನ ವಾಗ್ದಾನಗಳನ್ನ ನೆರವೇರಿಸುತ್ತಾರೆ. ಆತನು ತನ್ನ ಜನರನ್ನ ಮರೆಯುವುದಿಲ್ಲ ಪ್ರಿಯರೇ. ದೇವರು ಬಂಧನದಿಂದ ಬಿಡುಗಡೆ ಮಾಡುತ್ತಾರೆ, ಮತ್ತೆ ಹೊಸ ಜೀವನಕ್ಕೆ ಕರೆಯುತ್ತಾರೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ಜನರನ್ನ ಬಂಧನದಿಂದ ಹೊರಗಡೆ ತರುತ್ತಾರೆ. ಎಷ್ಟೇ ವರ್ಷಗಳ ಕಾಯುವಿಕೆ ಇದ್ದರೂ ದೇವರ ಶಕ್ತಿ ಸಾಕು. ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ಹಳೆಯ ಬಂಧನದಲ್ಲಿ ನಾವು ನಿಲ್ಲಬಾರದು, ಉಳಿಯಬಾರದು. ದೇವರು ತೆರೆದ ಬಾಗಿಲಿನೊಳಗೆ ನಾವು ನಡೆಯಬೇಕು. ದೇವರು ಕೊಟ್ಟ ಹೊಸ ಗುರುತನ್ನ ಸ್ವೀಕರಿಸಿ ಸ್ವಾತಂತ್ರ್ಯದಲ್ಲಿ ಬದುಕೋಣ. ಬೇರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಸುಮಾರು 430 ವರ್ಷಗಳ ಕಾಲ ಇಸ್ರಾಯೇಲ್ಯರು ದಾಸರಾಗಿದ್ದರು. ಅವರಿಗೆ ವಿಮೋಚನೆ ಎಂದಾದರೂ ಬರುತ್ತದೆಯೋ ಎಂಬ ಪ್ರಶ್ನೆಯೂ ಬಂದಿರಬಹುದು. ಆದರೆ ಒಂದು ರಾತ್ರಿ ಎಲ್ಲವೂ ಬದಲಾಯಿತು. ದೇವರು ಕೊಟ್ಟ ವಾಗ್ದಾನ ನೆರವೇರಿತು. ಇಂದು ನಾವು ಕೂಡ ಯಾವುದೋ ಒಂದು ವಿಷಯಕ್ಕಾಗಿ ಕಾಯುತ್ತಿರಬಹುದು. ಗಮನಿಸಿ, ದೇವರು ಮರೆತಿಲ್ಲ. ದೇವರ ಸಮಯ ಬಂದಾಗ ದೇವರು ದಾರಿ ತೋರುತ್ತಾರೆ.
ನಂಬಿಕೆಯಿಂದ ಮುಂದೆ ನಡೆಯೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಸಮಯಕ್ಕಾಗಿ ಎದುರು ನೋಡುವಂಥ ಹೃದಯ ನಮ್ಮದಾಗಿರಲಿ. ಆಮೇಲೆ ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು